ನೋಡಿ ನಿನ್ನೆ ಬಂದಿರೋ ಮಳೆಗೆ ಶೀಟು ಹಳೆದೆಲ್ಲ ಎತ್ತಿಟ್ಟಿದ್ವಿ ನಾವು ಒಂದು ಕಡೆ. ಮತ್ತು ನೋಡಿ ಟಬ್ಬು, ಇದು ನಮ್ಮ ಟೆರೆಸ್ ಮೇಲ್ಗಡೆ ಟಬ್ ನೋಡಿ ಎಲ್ಲೋಗಿ ಬಿದ್ದಿದೆ ಅಂತ ನೋಡಿ. ಏಣಿ ಸೀಟು ಎಲ್ಲ ಎಲ್ಲಿ ಬಿದ್ದಾಗಿದೆ ಅಂತ ನಾವು ಎಲ್ಲಿಟ್ಟಿದ್ವಿ ಗೊತ್ತಾ, ಈ ಇಟ್ಟಿಗೆ ಮೇಲೆ ಜೋಡಿಸಿದ್ವಿ ನಾವು. ಇಟ್ಟಿಗೆ ಮೇಲೆ ಜೋಡಿಸಿದ್ವಾ, ಅದು ನೋಡಿದ್ರೆ ಇಲ್ಲಿ ಅಲ್ಲೆಲ್ಲ ಬಿದ್ದಿದೆ. ಎಷ್ಟು ಜೋರು ಮಳೆ ಬಂದಿದೆ ಅಂದರೆ ಬನ್ನಿ ತೋರಿಸ್ತೀನಿ. ಹಾಗೆ ಇಲ್ಲಿ ಥರ ಪರಿಸ್ಥಿತಿ ಆಗಿದೆ. ನಾವು ಈ ಚೀಲ ಎಲ್ಲ ಫುಲ್ ಆ ಕಡೆ ಮೂಲೆಗಿಟ್ಟಿದ್ದು ನೋಡಿ ಕತೆ. ಅಲ್ಲಿಟ್ಟಿದ್ವಿ ನಾವು ನೋಡಿ. 3 ಕಡೆಯಿಂದನೂ ಗಾಳಿನೂ ಬರಲ್ಲ. ಅದು ಯಾವ ಥರ ಬರುತ್ತೆ ಈ ಕಡೆಗೆ ಏನು ಅಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಫುಲ್ ಕಡೆ ಕವರ್ ಇದೆ ನೋಡಿದ್ರೆ ಅದು ಈ ಥರ ಕೂತಿದ್ದೆ. ಎಷ್ಟು ಮಳೆ ಬಂದಿದೆ ಅಂದರೆ ಇಷ್ಟು ನೀರು ನಿಂತಿದೆ. ಸಖತ್ತಾಗಿ ಮಳೆ ಬಂದಿದೆ. ಇವನು ಸನ್ಸೆಟ್ ನೋಡಬೇಕು ಅಂತ ಇಷ್ಟು ಬೇಗ ಎದ್ದಿದ್ದಾನೆ. ಸನ್ಸೆಟ್ ನೋಡ್ತಾ ಇದ್ದಾನೆ ನನ್ನ ಬಂಗಾರಿ. ಸನ್ಸೆಟ್ಟಾ ಶಟ್ ರಾಂಗ್ ಹೇಳ್ತಿದ್ದೀನಿ. ಸನ್ಸೆಟ್ ಅಂತ ಹೇಳ್ತಿದ್ದೀನಲ್ಲ, ಸನ್ಸೆಟ್ಟಾ ಇವಾಗ? ಸನ್ರೈಸ್. ಅಯ್ಯೋ ನನಗೆ ಬುದ್ಧಿನೇ ಇಲ್ಲ. ಸನ್ರೈಸ್ ನೋಡಿ. ಇದೇನು ಬ್ಲ್ಯಾಕ್ ಅಂದ್ಕೊಂಡ್ರಾ? ನಿನ್ನೇನು ಹಾಕ್ಕೊಂಡಿದ್ದೆ ಮಗನೇ? ಮಲ್ಕೋಬೇಕಾದ್ರೆ ಹೇಳು. ಬನಾನಾ ಸಿಪ್ಪೆ ಹಾಕ್ಕೊಂಡಿದ್ದೆ. ಬನಾನಾ ತಿಂದ್ಬಿಟ್ಟು ಬನಾನಾ ಸಿಪ್ಪೆನ ಹಿಂಗೆ ಹಾಕೊಂಡು ಮಲಗಿದ್ದೆ ಇವನು ಕಣ್ಣಿಗೆ. ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಅದಕ್ಕೆ ಬೇಗ ಎದ್ದಿದ್ದಾನೆ. ಏನು ನೋಡ್ತಿದ್ದಾನೆ? ಸನ್ರೈಸ್ ಸನ್ಸೆಟ್ ಅಲ್ಲ, 6 o'clock ಎದ್ದಿದ್ದಾನೆ. ಇವನಿಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ಕತ್ತೆಲ್ಲ ಕ್ಲೀನ್ ಮಾಡಬೇಕು ಮಳೆ ಬಂದಿರೋದಕ್ಕೆ. UPS ಕವರ್ ಮಾಡಿಸ್ಬೇಕು ಇದು ಅಂತ ನಾವು ಹಾಕ್ಸಿದ್ವಿ. ಏನೆಲ್ಲ ಮಳೆ ನುಗ್ತಾನೆ ಇದೆ. ಆದ್ರೂ ಈ ಕಡೆ UPS ಬೇರೆ ಆಚೆಗಿದೆ ನಮ್ಮದು. ಮಳೆ ಬಂದರೆ ಫುಲ್ಲು ಎಷ್ಟು ಕವರ್ ಹಾಕಿದ್ವಿ. ಈಗ ಕವರ್ ತೆಗ್ದಿದ್ದೀವಿ ಹೀಟ್ ಆಗುತ್ತೆ ಅಂತ. ಏನೇನೋ ತಲೆನೋ ಕೆಲಸ ಮಳೆ ಬಂದಿರೋದಕ್ಕೆ. ಮಳೆ ಬರಲಿ ನೋಡಿ. ಸ್ಲೈಡರ್ ಹಾಕ್ಸಿದ್ದೀವಿ, ಗ್ಲಾಸ್ ಹಾಕ್ಸಿದ್ದೀವಿ, ಆದ್ರೂ ಮಳೆ ಬರುತ್ತೆ ಇಲ್ಲಿಗೆ. ಈ ವಿಂಡೋಯಿಂದ ಒಳಗಡೆ ಮಳೆ ಬಂದಿದೆ. ಈ ಡೋರು ಇಷ್ಟು ಗ್ಯಾಪ್ ಇದೆ. ಇಲ್ಲಿಂದ ಇಷ್ಟು 5.5 ಅಡಿ ಗ್ಯಾಪಿಂದ ಫುಲ್ ಅಲ್ಲಿವರೆಗೂ ಮಳೆ ಹೋಗಿದೆ. ಸ್ಕ್ರೀನವ್ರು ಏನು ಮಾಡೋದು ನಾವು? ತೋರಿಸ್ತೀವಿ. ಒಳಗಡೆ